ಹೇಳ್ತಾರೆ ಮೋಸ್ಟ್ ಪ್ರಾಬಬ್ಲಿ BDCC ಬ್ಯಾಂಕಿನ ಒಂದು ದೊಡ್ಡ ಹೆಜ್ಜೆ ಇಡ್ತಾರೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಹೀಗಾಗಿ ಈಗಾಗಲೇ ನಮ್ಮ ಕತ್ತಿಯವರು ಜೊತೆಗೆ ಪಾಟೀಲರು AB ಪಾಟೀಲರು ಒಂದಾಗಿದ್ದಾರೆ. ಅವರು ಇದ್ದಿದ್ದು ಈ ವಿದ್ಯುತ್ ಸಂಘದ ಮೇಲೆ ಹಿಡಿದು ಸಾಧಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮಾಡಲಿ, ಏನು ತಪ್ಪಲ್ಲಿ ಯಾರು ಮಾಡ್ತಾರೋ, ಜಾರಕಿಹೊಳಿ ಮಾಡಿದ್ರು ಸಂತೋಷ, ಅವ್ರು ಮಾಡಿದ್ರು ಸಂತೋಷ. ಯಾಕಂದ್ರೆ ನಮ್ಗೆ ಮುಖ್ಯ ಬೇಕಾಗಿದ್ದು ಒಳ್ಳೆಯ ವಿದ್ಯುತ್ ಜನಕ್ಕೆ ಮುಟ್ಟುವಂಥದ್ದು, ಜೊತೆಗೆ ಆದಷ್ಟು ಕಡಿಮೆ ಬೆಲೆಯಲ್ಲಿ ಅವ್ರಿಗೆ ಮುಟ್ಟಿಸಪ್ಪ ಅಂತಂದ್ರೆ ರೈತರಿಗೆ ಇನ್ನಷ್ಟು ಹೆಲ್ಪ್ ಆಗುವಂಥದ್ದು. ಒಂದು ಕೋವಿಡ್ ಮೇಲೆ ಬಂದಂಥದ್ದು ಸಹಕಾರದ ನೆಲೆಗಟ್ಟಲಿದ್ದಂಥದ್ದು, ಸರ್ಕಾರ ಸಹ ಇದರ ಬಗ್ಗೆ ಒಂದಿಷ್ಟು ಏನೋ ಅನುಕೂಲಗಳು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಇಡೀ ಕರ್ನಾಟಕದಲ್ಲಿ ಒಂದೇ ಸಂಸ್ಥೆ ಆದರೆ ಅದು ಭಾಳ ಗಮನಿಸಬೇಕಾದ ಮಾತಂದ್ರೆ ಸಹಕಾರ ಕ್ಷೇತ್ರದಾಗ ವಿದ್ಯುತ್ ಇರೋದು ಅಲ್ಲಿ ಒಂದೇ ಕಡೆ ಅದ. ಹೀಗಾಗಿ ಇದನ್ನು ಗೆಲ್ಲೋದು ರಾಜ್ಯದ ಸುದ್ದಿ ಆಗ್ತದೆ, ರಾಜ್ಯ ಮಟ್ಟದ ಸುದ್ದಿ ಆಗ್ತದೆ. ಅದಕ್ಕೆ ಎಲ್ಲರೂ ಇದನ್ನು ನೋಡ್ತಾ ಇದ್ದಾರೆ. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರಾಗಿರ್ಬೋದು, ಲಕ್ಷ್ಮಣ ಸವದಿಯವರಾಗಿರ್ಬೋದು, ಪ್ರಕಾಶ್ ಹುಕ್ಕೇರಿಯವರಾಗಿರ್ಬೋದು, ಇದು ನಮ್ಮ ಪಟ್ಟಣವರಾಗಿರ್ಬೋದು, ಅದೇ ಕಾಲಕ್ಕೆ ಯಾದವಾಳ ಅವರಾಗಿರ್ಬೋದು, ಇನ್ನು ನಮ್ಮ ಕೌಸಲ್ಗಿಯವರು ಆಗಿರ್ಬೋದು, ನಮ್ಮ ವೈರಂಗಲದ, ಹಿಂಗೆ ಅದೇ ಕಾಲ ಮೆಟ್ಗೂಡ್ ಅವರು, ಅಲ್ಲೆಲ್ಲರೂ ಎಲ್ಲರ ತಲೆಯಲ್ಲಿ ಏನಾಗ್ಬೋದು ಇದು ಅಂತೇಳಿ. ಅದಕ್ಕೆ ನಮ್ಮ ಪ್ರಭಾಕರ್ ಕೋರೆ ಅವ್ರ ತಲೆಯಲ್ಲೂ ಇರ್ಬೋದು. ಅವರು ಪ್ರಭಾಕರ್ ಕೋರೆ ಅವರು ಏನೋ ಇತ್ತೀಚೆಗೆ ಮತ್ತು ಸುದ್ದಿ ಇತ್ತು, ಇಲ್ಲ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ, ಏನು ಮಾಡ್ತಾಯಿದ್ದಾರೆ, ಇರಲಿ, ಎಲ್ಲಿ ಬರ್ತಾರೆ ಬರಲಿ. ಈಗಂದು ಇದೇನಿದ್ದು ಪಕ್ಷಗಳ ಕಾಂಪಿಟೇಷನ್ ಇರಲಿಲ್ಲ ಇದರಲ್ಲಿ. ಪಕ್ಷೇತರಾಗಿರ್ಬೋದು, ಪಕ್ಷಾತೀತವಾಗಿ ನೀವು ಕಾಂಪಿಟೇಷನ್ ಮಾಡ್ಬೋದು ಅನ್ನೋದು ಈಗಾಗಲೇ ಇದು ಅಲಿಖಿತ ಸಂವಿಧಾನದಂಗೆ ಆಗಿದೆ. ಹುಕ್ಕೇರಿ ಮತ್ತು ಗೋಕಾಕ, ಚಿಕ್ಕೋಡಿ ಈ ಭಾಗದಾಗ, ಮುಖ್ಯವಾಗಿ ಬೆಳಗಾವಿ ಜಿಲ್ಲಾ ಭಾಗದಲ್ಲಿ ಅಲಿಖಿತ ಸಂವಿಧಾನ, ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂದಂಗೆ ಆಗಿದೆ. ಏನಪ್ಪ, ಯಾರು ಗೆಲ್ತಾರ ಅವ್ರ ಕಡೆಯಪ್ಪ ನಾಳೆ ಎನ್ನುವಂಥದ್ದು. ಇವರೆಲ್ಲ ರಾಜಕಾರಣಿಗಳು ಬುದ್ಧಿವಂತರಲ್ಲ, 18 MLAಗಳು ಮತ್ತು ಉಳಿದ MLCಗಳು. ಅದಕ್ಕಾಗಿ ಉಳಿದ ಚುನಾವಣೆಗಂತೆ ಇದೆಲ್ಲ ಯಾಕಲ್ಲಪ್ಪ ಅಂತಂದ್ರೆ ಇಲ್ಲೇ ಒಕ್ಕಟ್ಟು ಸಹಜವಾಗಿ ಬಂದುಬಿಡ್ತದೆ. PKPSದಾಗಿರ್ಬೋದು, ಇವರಿಗೆ ಸಂಬಂಧ ಆಗಿರ್ಬೋದು, ಅಲ್ಲಿ ಅಧ್ಯಕ್ಷರಾಗಿರ್ಬೋದು, ಮಾಜಿ ಇರ್ಬೋದು, ಹಾಲಿ ಇರ್ಬೋದು, ಸಹಜವಾಗಿ ಸಂಪರ್ಕ ಬರ್ತದೆ. ಆ ಸಂದರ್ಭದಲ್ಲಿ ಯಾರು ಹೆಚ್ಚವ ನಾವು ಅನುಕೂಲ ಮಾಡ್ಕೊಂಡು ಬರೋಕ್ಕೆ ಸಾಧ್ಯತೆ ಅನ್ನೋದು ಅವ್ರಿಗೆ ಫಿಕ್ಸ್ ಆಗಿಬಿಡ್ತದೆ. ಹೀಗಾಗಿ ಈ ನೆಲೆಯಲ್ಲೇ ಒಟ್ಟಾರೆಯಾಗಿ ನಮ್ಮ ಏನಪ್ಪ ಜಾರಕಿಹೊಳಿ ಅವರು ಇಲ್ಲಿಯವರೆಗೆ ನೋಡಿದರೆ ಹೆಚ್ಚಂತ ಅನಿಸಿದ್ರು ಸಹಿತ ಹುಕ್ಕೇರಿ ವಿಷಯಕ್ಕೆ ಬಂದು ಹೇಳಿದಾಗ ಸಮತೋಲನದ ಅಥವಾ ಒಂದು ಕೈ ಕತ್ತಿಯವರ ಎತ್ತರ ಹೆಚ್ಚಾಗ್ತದೆ ಅನ್ನುವಂಥ ಸುದ್ದಿಗಳು ಬರ್ತಾಯಿದ್ದಾವೆ. ಜೊತೆಗೆ ನಾವು ಎಷ್ಟೊತ್ತರದ್ದು ಜಾತಿ ಅಂತ ಬಂದೇ ಬರ್ತದೆ. ಇದು ನಮ್ಮ ಬಿಡಲಾರದ ಕರ್ಮ. ಆ ನೆಲೆಗಟ್ಟಿನಲ್ಲೇ ಜಾತಿ ಒಂದೆರಡು ಕತ್ತಿಯವರೇನೋ ಒಂದಿಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ. ಇದರಿಂದಾಗಿ ಲಿಂಗಾಯತ ಸಮುದಾಯದ ಮತಗಳು ಅಥವಾ ಈ ವಿಶೇಷ ಮ್ಯಾಕ್ಸಿಮಮ್ ಈ ಕಾಂಗ್ರೆಸ್ಗಿರಲಿ BJPಗಿರಲಿ ಎಲ್ಲೇ ಆದರೂ ಸಹಿತ ಹೆಚ್ಚಿಗೆ MLAಗಳು MLCಗಳು ಇರೋದು ಲಿಂಗಾಯತ ಕಮಿಟಿಗೆ ಅಥವಾ ಅದಕ್ಕೆ ಸಂಬಂಧಿಸಿದ ಇನ್ನುಳಿದ ಸಬ್ ಕಾಸ್ಟ್ಗಳಿಗೆ ಸಂಬಂಧಿಸಿದಂಥ MLAಗಳು ಹೆಚ್ಚಿರೋದ್ರಿಂದಾಗಿ ಮತ್ತು ಅದಕ್ಕೆ ಅದೇ ಕಾಲಕ್ಕೆ ಅವ್ರಿಗೂ ಒಳಗಿಂದೊಳಗೆ ಹೇಳಿದ್ನಲ್ಲ ಆರಂಭದಲ್ಲಿ ನಿಮಗೆ, ಈ ಆರೋಪ